ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳು. ಹೇಗಿದ್ರೆ ತಾವೆಲ್ಲ? ಅಭ್ಯಾಸ ಅಂತೂ ಬಹಳಷ್ಟು ಕಡಿಮೆಯಾಗಿ ಹೋಗಿದೆ, ಹೌದಲ್ಲ? ಕಾರಣ ಈ ಒಂದು ರೋಗ. ಸೊ ಈ ಒಂದು ಕೋವಿಡ್-19 ಸೋಂಕಿನಿಂದಾಗಿ ಬಹಳಷ್ಟು ಹಬ್ತಾ ಇದೆಯಲ್ಲ. ಸೊ ಅದಕ್ಕಾಗಿ ನಾವು ಶಾಲೆಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಟ್ಯೂಷನ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಏನೇ ಮಾಡಿದ್ರು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೇಕು. ಸೊ ಇನ್ ಮನೇಲಿ ಕೂತ್ಕೊಂಡು ಅಭ್ಯಾಸ ಮಾಡ್ಬೇಕಪ್ಪ ಅಂತಂದ್ರೆ ಏನ್ ಓದ್ಬೇಕು? ಇದೊಂದು ದೊಡ್ಡ ಟೆನ್ಷನ್. ಯಾವ ಪುಸ್ತಕ ಓದ್ಬೇಕು, ಗಣಿತವನ್ನು ಯಾವ ರೀತಿ ಬಿಡಿಸ್ಬೇಕು, ಐಡಿಯಾಗಳನ್ನ ಯಾವ ರೀತಿ ತಿಳ್ಕೋಬೇಕು. ಸೊ ಇದೆಲ್ಲ ಒಂದು ದೊಡ್ಡ ಟೆನ್ಷನ್ ಆಗಿ ಹೋಗಿದೆ. ಅದರಲ್ಲಿ ಪ್ರತಿದಿನ ಈ ಸೋಂಕು ಹಬ್ತಾನೆ ಹೋಗ್ತಾ ಇದೆ. ನಾವೇನಾದ್ರೂ ಅಲ್ಪ ಸ್ವಲ್ಪ ನೀವೇನಾದ್ರೂ ಮೊಬೈಲ್, ಟಿವಿ ಈ ರೀತಿ ಬಳಿ ಕೂತ್ಕೊಂಡ್ರೆ ಪೇರೆಂಟ್ಸ್ ಸಹ ನಮ್ಗೆ ಪ್ರತಿ ಸಾರಿ ಹೇಳ್ತಾನೆ ಇರ್ತಾರೆ, ಅವರು ಹೇಳೋದು ನಮ್ ಒಳ್ಳೇದಕ್ಕೆ, ಆದ್ರೆ ನಾವು ಅತಿಯಾಗಿ ಈ ಮೊಬೈಲ್ ಅನ್ನ, ಟಿವಿಯನ್ನ ಬಳಸಬಾರ್ದು. ಇದರಿಂದ ನಮ್ಮ ಒಂದು ಆರೋಗ್ಯ ಸಹ ಕೆಡುವಂತ ಚಾನ್ಸಸ್ ಸಹ ಅಲ್ಲಿ ಹೆಚ್ಚು. ಸೊ ಈ ಎಲ್ಲಾ ತೊಂದರೆಗಳಿಂದ ನಮ್ಗೆ ಬಹಳಷ್ಟು ನಾವು ಹಿನ್ನಡೆನ ಪಡಿತಾ ಇದ್ದೀವಿ. ಸೊ ಎಷ್ಟೋ ಒಂದು ದೇಶಗಳಲ್ಲಿ ಶಾಲೆಗಳು ಅಲ್ಪ ಸ್ವಲ್ಪ ಪ್ರಾರಂಭವಾಗಿವೆ. ತಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ಈ ರೀತಿ ಮಾಸ್ಕ್ ಹಾಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಶಾಲೆಗಳು ಪ್ರಾರಂಭ ಆಗಿವೆ. ಆದ್ರೂ ಸಹ ಅಷ್ಟೊಂದು ಸಂಪೂರ್ಣ ಪ್ರಮಾಣದಲ್ಲಿ ಈ ಶಾಲೆಗಳು ಇನ್ನೂ ಪ್ರಾರಂಭ ಆಗಿಲ್ಲ. ನಮ್ಮ ಒಂದು ದೇಶದಲ್ಲಿ ಶಾಲೆಗಳ ಸ್ಥಿತಿ ಈ ರೀತಿ ಇದೆ. ಕ್ಲಾಸ್ಗಳು ಇನ್ನೂ ವಿದ್ಯಾರ್ಥಿಗಳಿಗಾಗಿ, ಟೀಚರ್ಸ್ಗಳಿಗಾಗಿ ಕಾಯ್ತಾ ಇವೆ. ಆ ಪುಸ್ತಕಗಳು ಸಹ ಕಾಯ್ತಾ ಇವೆ, ಆ ಡೆಸ್ಕ್ಗಳು ಸಹ ಕಾಯ್ತಾ ಇವೆ. ಇಂಥ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಈಗ ನಿರ್ಮಾಣ ಆಗಿದೆ. ಸೊ ಇಂತಹ ಎಲ್ಲಾ ಒಂದು ಪರಿಸ್ಥಿತಿಯನ್ನು ಎದುರಿಸುವಂತ ಒಂದು ದಾರಿಯಪ್ಪ ಅಂತಂದ್ರೆ ಡಿಸ್ಟೆನ್ಸ್ ಲರ್ನಿಂಗ್ ಅಥವಾ ಆನ್ಲೈನ್ ಟೀಚಿಂಗ್ ಅಂತ ನಾವು ಹೇಳ್ಬೋದು. ಅಥವಾ ಇದನ್ನೇ ನಾವು ಎಂತ ಕರಿತೀವಪ್ಪ ಅಂತಂದ್ರೆ ಇದನ್ನ ನಾವು ಈ ಕ್ಲಾಸ್ ಅಂತ ಕರಿತೀವಿ. ಸೊ ಇದೊಂದು ಎಲೆಕ್ಟ್ರಾನಿಕಲ್ ಕ್ಲಾಸ್. ಸೊ ಮೊಬೈಲ್ಗಳಾಗಿರ್ಬೋದು, ಟಿವಿಗಳಾಗಿರ್ಬೋದು, ಇವುಗಳನ್ನ ಬಳಸಿ ನಾವು ಅಭ್ಯಾಸ ಮಾಡ್ಕೊಳ್ಳುವಂತ ರೂಢಿಯನ್ನು ನಾವು ಹೆಚ್ಚಿಸ್ಕೋಬೇಕು. ಏಕೆಂದ್ರೆ ಈ ರೋಗ ಯಾವ ಲೆವೆಲ್ ವರೆಗೆ ಹೋಗುತ್ತೆ ಅನ್ನೋದನ್ನು ಇನ್ನೂ ಅನ್ಸರ್ಟನ್. ಸೊ ಈ ಒಂದು ರೋಗಕ್ಕೆ ಔಷಧವನ್ನು ಕಂಡಿದ ನಂತರ ನಮಗೆ ಇದೊಂದು ಕಂಟ್ರೋಲ್ಗೆ ಬರುವಂತ ಸಿಚುವೇಶನ್ ಕಾಣ್ತಾ ಇದೆ. ಸೊ ಇಂಥದ್ರಲ್ಲಿ ನಮ್ಮ ಕಲಿಕೆ ಹಿಂದುಳಿಬಾರದು ವಿದ್ಯಾರ್ಥಿಗಳು, ಹೌದಲ್ಲ? ಸೊ ಅದಕ್ಕಾಗಿ ನಮ್ಮ ಕರ್ನಾಟಕ ಶಿಕ್ಷಣ ಇಲಾಖೆ ಅಂದ್ರೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು, ಇವರು ಎಲ್ಲ ವಿದ್ಯಾರ್ಥಿಗಳ ಒಂದು ಕ್ಷೇಮಾಭಿವೃದ್ಧಿಗೆ ಅಂದ್ರೆ ಅವರ ಒಂದು ಉನ್ನತಿಗೆ, ಅವರೊಂದು ಏಳಿಗೆಗೆ, ಅವರೊಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಕ್ಲಾಸ್ ಅನ್ನ ತರ್ತಾ ಇದೆ. ಸೊ ಏನಪ್ಪಾ ಈ ಕ್ಲಾಸ್ ಯಾವ ರೀತಿ ಇರುತ್ತೆ, ಯಾವ ವಿಷಯಗಳನ್ನು ಒಳಗೊಂಡಿರುತ್ತೆ, ಯಾವ ಟೈಮಿಗೆ ಬರುತ್ತೆ, ಈ ಕ್ಲಾಸ್ ಎಲ್ಲಿ ನೋಡ್ಕೋಬಹುದು ಅನ್ನುವಂಥ ಎಲ್ಲ ಡೀಟೇಲ್ ಅನ್ನ ನಾವು ಈ ಚಾನಲ್ ತಿಳ್ಕೊಳ್ಳೋಣ. ಸೊ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಗಳ ಬಗ್ಗೆ ತಿಳಿಸಿ, ವಿಡಿಯೋಗಳನ್ನ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇದರ ಫುಲ್ ಒಂದು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಇವತ್ತು ನಾವು ತಿಳ್ಕೊಳ್ಳೋಣ. ಸೊ ವಿದ್ಯಾರ್ಥಿಗಳ ಈ ಕ್ಲಾಸ್ 8, 9 ಮತ್ತು 10ನೇ ತರಗತಿಗಳಿಗಾಗಿ ಈ ಕ್ಲಾಸ್ ಇದೆ. ಸೊ ಇದರ ಅರ್ಥ ಏನಪ್ಪಾ ಅಂತಂದ್ರೆ 1ರಿಂದ 7ನೇ ತರಗತಿವರೆಗೆ ಸದ್ಯದಲ್ಲಿ ಯಾವುದೇ ಒಂದು ಆನ್ಲೈನ್ ಕ್ಲಾಸ್ ಅಥವಾ ಈ ಕ್ಲಾಸ್ ಬರ್ತಾ ಇಲ್ಲ. ಸೊ ಇದು ಜಸ್ಟ್ 8th, 9th ಮತ್ತು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಗಾಗಿ ಮಾತ್ರ ಈ ಕ್ಲಾಸ್ ಇದು ಬರ್ತಾ ಇದೆ. ಸೊ 8, 9 ಮತ್ತು 10ನೇ ತರಗತಿಯ ಮಕ್ಕಳು ಇದನ್ನ ಚೆನ್ನಾಗಿ ಉಪಯೋಗ ಮಾಡ್ಕೋಬಹುದು. ಸೊ ನೀವು ಈ ಕ್ಲಾಸ್ನ ಬಗ್ಗೆ ಕೆಲವೊಂದು ಡೀಟೇಲ್ ಅನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಏನಪ್ಪಾ ಅಂತಂದ್ರೆ ಈ ಕ್ಲಾಸ್ ಅನ್ನ ಎಲ್ಲಿ ನಾವು ಪಡ್ಕೋಬಹುದು ವಿದ್ಯಾರ್ಥಿಗಳು? ಇದು ನಿಮ್ಮ ಒಂದು ಅಚ್ಚುಮೆಚ್ಚಿನ ಚಾನೆಲ್ ಆದಂತ ದೂರದರ್ಶನದ ಚಂದನ ವಾಹಿನಿ ಅಂದ್ರೆ ಒಂದು DD ಚಾನೆಲ್ ನ ಕನ್ನಡ ನ್ಯೂಸ್ ಚಾನೆಲ್ ಅಂತ ಸಹ ತಾವು ಇದನ್ನ ಹೇಳ್ಬಹುದು. ಈಗಾಗಲೇ ಹಿಂದಿನ ದಿನಗಳಲ್ಲಿ 10th ಗಾಗ್ಲಿ ಅಥವಾ ಬೇರೆ ಒಂದು PUC ಗಾಗ್ಲಿ ಈ ಒಂದು ಚಾನೆಲ್ ಬಹಳಷ್ಟು ಹೆಲ್ಪ್ ಮಾಡ್ತಾ ಇದೆ. ಅದೇ ರೀತಿ ಈ ಒಂದು ಕೋವಿಡ್-19 ಸಿಚುವೇಶನ್ ದಲ್ಲಿ 8th, 9th ಮತ್ತು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಗಳಿಗಾಗಿ ಈ ಒಂದು ಚಾನೆಲ್ ನಮ್ಮ ಶಿಕ್ಷಣ ಇಲಾಖೆ ಜೊತೆ ಕೂಡಿಕೊಂಡು ಬಹಳಷ್ಟು ಒಂದು ಪ್ರಯತ್ನದಿಂದ, ಬಹಳಷ್ಟು ಒಂದು ಶ್ರಮವನ್ನು ವಹಿಸಿ ನಿಮಗೆ ಪಾಠಗಳನ್ನ ನಿಮ್ಮ ಮನೆಗೆ ತರ್ತಾ ಇದೆ. ಸೊ ದೂರದರ್ಶನ ಚಂದನ ವಾಹಿನಿಯಲ್ಲಿ ನಾವು ಇದನ್ನ ನೋಡ್ಕೋಬಹುದು. ಇನ್ನು ದೂರದರ್ಶನ ಚಂದನ ವಾಹಿನಿ ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ ನಾರ್ಮಲ್ ಆಗಿದ್ದು ಎಲ್ಲ ಒಂದು ಡಿಸ್ಕನೆಕ್ಷನ್ ಫ್ರೀ ಆಗಿ ಸಿಗುವಂತ ಒಂದು ಚಾನೆಲ್. ಪ್ಲಸ್ ನಿಮಗೇನಾದ್ರೂ ಅಲ್ಲಿ ಒಂದು ಚಾನೆಲ್ ನ ಪ್ರಾಬ್ಲಮ್ ಇದ್ದರೆ ಲಿಂಕ್ ಅನ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಅನ್ನ ಬಳಸಿಕೊಂಡು ತಾವು ಈ DD ಚಾನೆಲ್ ನ ಒಂದು ಆಪ್ ಅನ್ನ ನಿಮ್ಮ ಮೊಬೈಲ್ ನಲ್ಲಿ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆಪ್ ಡೌನ್ಲೋಡ್ ಆದ್ಮೇಲೆ ನೀವು ಈ ಒಂದು ಚಾನೆಲ್ ನ ಅಂದ್ರೆ ಈ ಒಂದು ಪಾಠಗಳನ್ನ ಈಸಿಯಾಗಿ ನೋಡ್ಕೋಬಹುದು. ಐತಲ್ಲ? ಈ ಒಂದು ಪಾಠಗಳು ಯಾವಾಗ ಪ್ರಾರಂಭ? ವಿದ್ಯಾರ್ಥಿಗಳ ಈ ಒಂದು ಆನ್ಲೈನ್ ಈ ಕ್ಲಾಸ್ಗಳು ಇವು ದಿನಾಂಕ 20/7/2020 ಪ್ರಾರಂಭ ಅಂದ್ರೆ ಜುಲೈ 20ರಿಂದ ಈ ಪಾಠಗಳು ಪ್ರಾರಂಭ
ಆಗ್ತಾ ಇವೆ. ಸೊ ಅದಕ್ಕಾಗಿ ನೀವು ಇದಕ್ಕೆ ತಯಾರಿ ಮಾಡ್ಕೋಬೇಕು. ಇನ್ನು ಈ ಪಾಠಗಳನ್ನ ಹಂತ ಹಂತವಾಗಿ ವಿತರಿಸಲಾಗುತ್ತೆ. ಮೊದಲನೇ ಹಂತ ಏನಪ್ಪಾ ಅಂತಂದ್ರೆ ಸೇತು ಬಂಧ ಅಂದ್ರೆ ಬ್ರಿಡ್ಜ್ ಕೋರ್ಸ್. ನೀವೇನು ಈಗಾಗಲೇ ನಿಮ್ಮ 7th ಪಾಸ್ ಆಗಿರ್ಬೋದು, 8th ಪಾಸ್ ಆಗಿರ್ಬೋದು, 9th ಪಾಸ್ ಆಗಿರ್ಬೋದು. ಇದರ್ಥ ನೀವೀಗ 8th ಬಂದಿರ್ಬೋದು, 9th ಬಂದಿರ್ಬೋದು ಅಥವಾ 10th ಕ್ಲಾಸ್ಗೆ ಬಂದಿರಬಹುದು. ಈ ಒಂದು ಕ್ಲಾಸ್ಗೆ ಬಂದ ಮೇಲೆ ವಿದ್ಯಾರ್ಥಿಗಳು ನಿಮ್ಮ ಹಿಂದಿನ ಒಂದು ತರಗತಿಯ ಟಚ್ ನಿಮಗೆ ಇರಬೇಕು. ಇದೇ ರೀತಿ ಒಂದು ಪ್ರೊಸೆಸ್ ಸ್ಕೂಲ್ ನಲ್ಲಿ ಸಹ ಆಗ್ತಾ ಇದೆ, ಹೌದಲ್ಲ? ಇದರ ಅರ್ಥ ನಿಮ್ಗೆ ಮೊದಲನೇ ಒಂದು ತಿಂಗಳು ಅಂದ್ರೆ ಜೂನ್ ನಲ್ಲಿ ನಿಮಗೆ ಶಾಲೆಯಲ್ಲಿ ಒಂದು ಸೇತು ಬಂಧ ಅನ್ನುವಂತ ಒಂದು ಎಕ್ಸಾಮ್ ಅನ್ನ ನಡೆಸ್ತಾರೆ. ಅದೇ ರೀತಿ ಇಲ್ಲಿಯೂ ಸಹ ಸೇತು ಬಂಧ ಬ್ರಿಡ್ಜ್ ಕೋರ್ಸ್, ನೀವು 7th ಅಲ್ಲಿ ಕಲ್ತಿದ್ದನ್ನ 8th ಗೆ ಕನೆಕ್ಟ್ ಮಾಡೋದು, 8th ನಲ್ಲಿ ಕಲ್ತಿದ್ದನ್ನ 9th ಗೆ ಕನೆಕ್ಟ್ ಮಾಡೋದು, ಅದೇ ರೀತಿ 9th ನಲ್ಲಿ ಕಲ್ತಿದ್ದನ್ನ 10th ಗೆ ಕನೆಕ್ಟ್ ಮಾಡುವಂತ ಒಂದು ಹಂತ ಒಂದು. ಈ ಒಂದು ಸೇತು ಬಂಧ ಹೆಚ್ಚು ಕಡಿಮೆ ವಿದ್ಯಾರ್ಥಿಗಳ 16 ದಿನ ನಡೆಯುವಂತ ಒಂದು ಪ್ರಾಸೆಸ್. ಈ 16 ದಿನಗಳ ನಂತರ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ನಿಮಗೆ DD ಚಾನೆಲ್ ನಲ್ಲಿ ನಿರಂತರವಾಗಿ ರೆಗ್ಯುಲರ್ ಕ್ಲಾಸಸ್ ಗಳು ಬರುವಂತ ಎಲ್ಲ ಚಾನ್ಸಸ್ ಇವೆ. ಅದಕ್ಕೂ ಸಹ ಈಗಾಗಲೇ ತಯಾರಿಗಳನ್ನು ನಡೆಸಲಾಗಿದೆ. ಅದರ ಒಂದು ಮಾಹಿತಿಯನ್ನು ಬಂದ ಮೇಲೆ ನಾನು ನಿಮಗೆ ಈ ಚಾನೆಲ್ ನಲ್ಲಿ ನೀಡ್ತೀನಿ. ಅದಕ್ಕೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಇಂಥ ಒಂದು ಇನ್ಫಾರ್ಮೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಹಂತ 1 ಸೇತು ಬಂಧ, ಹಂತ 2 ಇದು ನಿರಂತರ ತರಗತಿಗಳು. ಇನ್ನು ಸೇತು ಬಂಧ ಯಾವಾಗಿಂದ ಪ್ರಾರಂಭ? ಇದು ದಿನಾಂಕ 20/7/2020 ಆಗಸ್ಟ್ 14 ನಿಮ್ಮ ಬ್ರಿಡ್ಜ್ ಕೋರ್ಸ್ ಪ್ರೊಸೆಸ್ ನಡೆಯುತ್ತೆ. ನೆನ್ಪಿಟ್ಕೊಳ್ಳಿ, ಜುಲೈ 20 ಆಗಸ್ಟ್ 14 ನೆಕ್ಸ್ಟ್ ಈ ಸೇತು ಬಂಧ ಕಾರ್ಯಕ್ರಮ ಯಾವಾಗ ಬರುತ್ತೆ? ವಿದ್ಯಾರ್ಥಿಗಳೇ, ಇದು ವಾರದ 5 ದಿನಗಳವರೆಗೆ ನಡೆಯುವಂತ ಒಂದು ಪ್ರೊಸೆಸ್. ಸೋಮವಾರದಿಂದ ಶುಕ್ರವಾರದವರೆಗೆ. ಸಮಯ ಯಾವಾಗಪ್ಪ ಅಂತಂದ್ರೆ 9:30 ಅಂದ್ರೆ ಬೆಳಗ್ಗೆ 9:30 ಸಾಯಂಕಾಲ 5:30 ಅಪ್ಪ ಇದೇನಪ್ಪ ಇಡೀ ಪೂರ್ತಿ ಇದನ್ನ ನಾವು ಟೀಮ್ ಮುಂದೆ ಕೂತ್ಕೋಬೇಕಾ ಅನ್ನುವಂತ ಒಂದು ವಿಚಾರ ನಿಮ್ಮಲ್ಲಿ ಬರ್ತಿರ್ಬೋದು. ಡೋಂಟ್ ವರಿ ಸ್ಟೂಡೆಂಟ್ಸ್, ಈ ಒಂದು ಟೈಮ್ ಅನ್ನ ಬ್ರೇಕ್ ಮಾಡಲಾಗಿದೆ. ಇದನ್ನ ಯಾವ ರೀತಿ ಬ್ರೇಕ್ ಮಾಡಲಾಗಿದೆ, ಯಾವ್ಯಾವ ಸಮಯಕ್ಕೆ ಯಾವ್ಯಾವ ತರಗತಿ ಯಾವ್ಯಾವ ವಿಷಯಗಳನ್ನ ತಿಳಿಸಲಾಗುತ್ತೆ ಅನ್ನೋದನ್ನ ಮಾಹಿತಿಯನ್ನ ಮುಂದೆ ನಾನೀಗ ನೋಡ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ. ನೆಕ್ಸ್ಟ್ ವಿದ್ಯಾರ್ಥಿಗಳ, ಈ ಒಂದು ಸೇತು ಬಂಧವನ್ನು 2 ಹಂತಗಳಲ್ಲಿ ವಿಭಾಗಿಸಲಾಗಿದೆ. ಒಂದು ಬೆಳಗ್ಗೆ 9:30 ಪ್ರಾರಂಭವಾಗಿ 12:30 ಅಂದ್ರೆ 9:30 12:30 ಒಂದು ಸೆಷನ್ ನಡೆಯುತ್ತೆ. ಅದರಲ್ಲಿಯೂ ಬೇರೆ ಬೇರೆ ಸೆಕ್ಷನ್ಸ್ ಗಳಿವೆ, ಅದನ್ನೀಗ ಡೀಟೇಲ್ ಆಗಿ ತಿಳಿಸ್ತೀನಿ. ನೆಕ್ಸ್ಟ್ ಸೆಕೆಂಡ್ ಸೆಷನ್ ಅಂತಂದ್ರೆ ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 5:30 ಇದು ನಡೆಯುತ್ತೆ. ಇದು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಪ್ರತಿ ಕ್ಲಾಸ್ ನೆನಪಿರಲಿ, ಪ್ರತಿ ಒಂದು ವಿಷಯದ ಒಂದು ಅವಧಿ 30 ನಿಮಿಷ ಮಾತ್ರ. ವಿದ್ಯಾರ್ಥಿಗಳೇ, ಇದರ ಅರ್ಥ 8ನೇ ತರಗತಿ ಒಂದು ವಿಜ್ಞಾನ ಪ್ರಾರಂಭ ಆದ್ರೆ ಅದು ಎಕ್ಸಾಕ್ಟ್ಲಿ ½ an hour ಇರುತ್ತೆ, ನಾಟ್ 45 minutes. ಈ ರೀತಿ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಬಹಳಷ್ಟು ವಿಷಯಗಳನ್ನ ಕವರ್ ಮಾಡೋದು. ಅದು ಒಂದು ಬಹಳ ಮುಖ್ಯವಾದಂತ ಪಾಯಿಂಟ್. ಯಾಕಂದ್ರೆ ನೀವು ತುಂಬಾ ಸುಲಭವಾಗಿ ಹಾಗೂ ಕರೆಕ್ಟ್ ಆಗಿ ಮುಂದಿನ ಒಂದು ಸ್ಟ್ಯಾಂಡರ್ಡ್ಗೆ ಕನೆಕ್ಟ್ ಆಗಬೇಕು ಅನ್ನುವಂಥದ್ದೇ ಈ ಒಂದು ಸೇತು ಬಂಧದ ಉದ್ದೇಶ. ಸೊ 30 ನಿಮಿಷದ ಒಂದು ಕ್ಲಾಸ್, ನೆನ್ಪಿಟ್ಕೊಳ್ಳಿ. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ವಿದ್ಯಾರ್ಥಿಗಳು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಇದೆ. ಇನ್ನು ಮುಂದೆ ನೆಕ್ಸ್ಟ್ ಯಾವ ವಿಷಯ ಯಾವ ದಿನಾಂಕಕ್ಕೆ, ಅದೇ ರೀತಿ ಎಷ್ಟು ಗಂಟೆಗೆ ಬರ್ತಾ ಇದೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಕೊಡ್ತೀನಿ. ಸೊ ಆ ಡೀಟೇಲ್ ಅನ್ನ ತಿಳ್ಕೊಂಡು ಆ ಟೈಮ್ ಟೇಬಲ್ ಅನ್ನು ಒಂದ್ ರೀತಿ ನೀವು ಬರ್ಕೊಂಡ್ಬಿಡಿ ಅಥವಾ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಇದರಿಂದ ನೀವು ಯಾವುದೇ ಒಂದು ಕ್ಲಾಸ್ ಅನ್ನ ಮಿಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕಾಗಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸಿ. ವಿದ್ಯಾರ್ಥಿಗಳ ಇಂತಹ ಒಂದೇ ಪ್ರಯತ್ನ ಈ ಚಾನೆಲ್ ಅಲ್ಲಿ ಸಹ ಆಗ್ತಾ ಇದೆ. ಸೊ ನಿಮಗೆ ಒಂದು 6th 7th 8th 9th 10th ಈ ಎಲ್ಲಾ ಸ್ಟ್ಯಾಂಡರ್ಡ್ ಗಳಿಗೆ ಹೆಲ್ಪ್ ಆಗುವಂತ ಬಹಳಷ್ಟು ವಿಡಿಯೋಗಳು ನಮ್ಮ ಚಾನೆಲ್ ಅಲ್ಲಿ ಇವೆ. ಉದಾಹರಣೆಗೆ ಇಲ್ಲಿ ನೋಡಿ, 10th ಗೆ ಹೆಲ್ಪ್ ಆಗುವಂತ ವಿಜ್ಞಾನದ ಎಲ್ಲಾ ಪಾಠದ ವಿಡಿಯೋಗಳಿವೆ. ಅದಲ್ಲದೆ 8th ಗಾಗಿ ಇನ್ ಸಿಲೆಬಸ್ ಚೇಂಜ್ ಆಗಿದೆಯಲ್ಲ ಈ ಬಾರಿ 8th, ಸೊ ಆ 8th ಸಿಲೆಬಸ್ ಚೇಂಜ್ ಆಗಿದೆಯಲ್ಲ ಅಂತ ಒಂದು ವಿಜ್ಞಾನದಾಗಲಿ ಅಥವಾ ಗಣಿತದಾಗಲಿ ಬಹಳಷ್ಟು ವಿಡಿಯೋಗಳು ಬರ್ತಾ ಇವೆ. ಸೊ ಅವುಗಳನ್ನು ನೋಡಿ. ನೆಕ್ಸ್ಟ್ 7th ಸ್ಟ್ಯಾಂಡರ್ಡ್ ನವರು ಗಣಿತದ ಹಾಗೂ ವಿಜ್ಞಾನದ ಬಹಳಷ್ಟು ವಿಡಿಯೋಗಳು ನಮ್ಮ ಚಾನಲ್ ಇದೆ. ಅವುಗಳನ್ನು ನೋಡ್ಕೊಂಡು ನೀವು ಮನೇಲಿ ಇದ್ಕೊಂಡು ಪದೇ ವಿಡಿಯೋಗಳನ್ನ ನೋಡಿ ತಾವು ನಿಮ್ಮ ಒಂದು ಐಡಿಯಾಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಈ ರೀತಿ ವಿಜ್ಞಾನದ ಬಹಳಷ್ಟು ಪಾಠಗಳು ಸಹ 7th ಸ್ಟ್ಯಾಂಡರ್ಡ್ ನಲ್ಲಿ ಇದೆ. ನೆಕ್ಸ್ಟ್ 6 ಗೆ ಸಂಬಂಧಪಟ್ಟಂತೆ, ಭಿನ್ನ ರಾಶಿಗೆ ಸಂಬಂಧಪಟ್ಟಂತೆ ಈ ರೀತಿ ಬಹಳಷ್ಟು ವಿಡಿಯೋಗಳು ನಮ್ಮ ಚಾನಲ್ ಇವೆ. ಅದೇ ರೀತಿ 10th ಗೆ ಸಂಬಂಧಪಟ್ಟಂತ ಗಣಿತದ ಬಹಳಷ್ಟು ವಿಡಿಯೋಗಳು ನಮ್ಮ ಚಾನಲ್ ಇವೆ. ಅಲ್ಲದೆ ಈ 10th ಗೆ ಸಂಬಂಧಪಟ್ಟಂತ ಕ್ರಾಶ್ ಕೋರ್ಸ್ ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ಗಳ ಸಹ ನಮ್ಮ ಚಾನೆಲ್ ನಲ್ಲಿ ಇವೆ. ಸೊ ಈ ಎಲ್ಲಾ ವಿಡಿಯೋಗಳನ್ನ ನೋಡಿ ತಾವು ಬಹಳಷ್ಟು ವಿಷಯಗಳನ್ನ
ತಿಳ್ಕೋಬಹುದು. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಒತ್ತಿ. ಓಕೆ, ಇನ್ನು ಈ 8th 9th ಮತ್ತು 10th ನ ತರಗತಿಗಳಿಗಾಗಿ ಈ ಕ್ಲಾಸ್ ನಲ್ಲಿ 8ನೇ ತರಗತಿಗೆ ಯಾವಾಗ ಅಂದ್ರೆ ಎಷ್ಟು ಗಂಟೆಗೆ ಪಾಠಗಳು ಬರುತ್ತವೆ, ಈ ಒಂದು ಟೈಮ್ ಅನ್ನ ಈ 8ನೇ ತರಗತಿ ವಿದ್ಯಾರ್ಥಿ ನೆನಪಿಟ್ಕೊಂಡ್ರೆ ಸಾಕು. ಜಸ್ಟ್ ಆ ಟೈಮ್ಗೆ ನೀವು ನಿಮ್ಮ ಮನೆಯಲ್ಲಿ ಟಿವಿಯನ್ನು ಆನ್ ಮಾಡಿ ನೋಡಿದ್ರೆ ಸಾಕು. ಸೊ ವಿದ್ಯಾರ್ಥಿಗಳೇ, ಸೋಮವಾರದಿಂದ ಶುಕ್ರವಾರ ಪ್ರತಿದಿನ 8ನೇ ತರಗತಿಗೆ ಬೆಳಗ್ಗೆ 11:15 ಇಂದ 12 ಗಂಟೆ ಒಂದು ಕ್ಲಾಸ್, ನಂತರ ಸಾಯಂಕಾಲ 4 ಗಂಟೆಯಿಂದ 4:30 2ನೇ ಕ್ಲಾಸ್. ಇದರ ಅರ್ಥ ಪ್ರತಿದಿನ 8ನೇ ತರಗತಿ ಕೇವಲ 2 ಕ್ಲಾಸ್ಗಳು. ಸೊ ಟೆನ್ಷನ್ ಇಲ್ಲ. ಇನ್ನು 9th ಸ್ಟ್ಯಾಂಡರ್ಡ್ಗೆ, ಸೊ 9th ಸ್ಟ್ಯಾಂಡರ್ಡ್ಗೆ ವಿದ್ಯಾರ್ಥಿಗಳು ಇಲ್ಲಿ ದಿನಕ್ಕೆ 3 ಕ್ಲಾಸ್ಗಳು ಇರುತ್ತವೆ. ಅದ್ಯಾವಾಗಪ್ಪ ಅಂತಂದ್ರೆ ಫಸ್ಟ್ ಕ್ಲಾಸ್ 10 ಗಂಟೆಯಿಂದ 10:30 ನೆಕ್ಸ್ಟ್ ಮಧ್ಯಾಹ್ನ 3:30 ಇಂದ 4 ಗಂಟೆವರೆಗೆ, ತದನಂತರ ಕೊನೆಯ ಕ್ಲಾಸ್ ಸಾಯಂಕಾಲ 5 ಗಂಟೆಯಿಂದ 5:30 ಇದರ ಅರ್ಥ 9ನೇ ತರಗತಿ ಇರುವಂತಹ ವಿದ್ಯಾರ್ಥಿಗಳು ಇಡೀ ದಿನ ಟಿವಿ ನೋಡುವಂತ ಅವಶ್ಯಕತೆ ಇಲ್ಲ. ಕೇವಲ ಈ 3 ಅಂದ್ರೆ ಹಾಫ್ ಎನ್ ಅವರ್ 1.5 ಗಂಟೆ ನಿಮಗೆ ಇಲ್ಲಿ ಕ್ಲಾಸ್ ನಡೆಯುತ್ತೆ. ಆದ್ರೂ ಸಹ ಅದರಲ್ಲಿ ಬ್ರೇಕ್ ಇದೆ ನೋಡಿ. ಮೊದಲನೇ ಕ್ಲಾಸ್ 10 ರಿಂದ 10:30, 2ನೇ ಕ್ಲಾಸ್ ಮಧ್ಯಾಹ್ನ ಮತ್ತೆ ಡೈರೆಕ್ಟ್ ಆಗಿ 3:30 ಇಂದ 4 ಗಂಟೆ, ತದನಂತರ ಮತ್ತೆ 1 ಅವರ್ ಬ್ರೇಕ್, ಮತ್ತೆ 5 ಗಂಟೆಯಿಂದ 5:30 ಸೊ ಈ ರೀತಿ 9ನೇ ತರಗತಿಯವರಿಗೆ. ಇನ್ನು 10th ಕ್ಲಾಸ್ನವರಿಗೆ ಯಾವಾಗ ಕ್ಲಾಸ್ ಇರುತ್ತೆ? ಸೊ ಇನ್ 10th ಕ್ಲಾಸ್ನವರಿಗೆ ವಿದ್ಯಾರ್ಥಿಗಳೇ ಫಸ್ಟ್ ದಿನ ಪ್ರಾರಂಭ ಆಗುವುದೇ 10ನೇ ತರಗತಿಯವರಿಂದ. ಸೊ ಫಸ್ಟ್ ಕ್ಲಾಸ್ 10ನೇ ತರಗತಿಯವರೆಗೆ 9:30 ಇಂದ 10 ಗಂಟೆ ಮೊದಲನೇ ಕ್ಲಾಸ್, ನೆಕ್ಸ್ಟ್ ಹಾಫ್ ಅನ್ ಅವರ್ ಬ್ರೇಕ್ 10:30 ಇಂದ 11 ಗಂಟೆವರೆಗೆ, ನೆಕ್ಸ್ಟ್ ಮತ್ತೆ ಮತ್ತೊಂದು 3ನೇ ಕ್ಲಾಸ್, ಅದು ಸಾಯಂಕಾಲ 3 ಗಂಟೆಯಿಂದ 3:30 ಅಂದ್ರೆ 3 ಗಂಟೆ 30 ನಿಮಿಷವರೆಗೆ. ಸೊ ಈ ರೀತಿ 8ನೇ ತರಗತಿ 9ನೇ ತರಗತಿ 10ನೇ ತರಗತಿಯವರೆಗೆ ಪ್ರತಿದಿನ ಈ ರೀತಿ 8ನೇ ತರಗತಿಯವರಿಗೆ 2 ಕ್ಲಾಸ್, 9ನೇ ತರಗತಿಯವರಿಗೆ 3 ಕ್ಲಾಸ್, 10ನೇ ತರಗತಿಯವರಿಗೆ 3 ಕ್ಲಾಸ್. ಈ ಟೈಮ್ ಅನ್ನು ನೋಡ್ತಿದ್ರೆ ನಿಮ್ಗೆ ವಿದ್ಯಾರ್ಥಿಗಳು ಕ್ಲಿಯರ್ ಆಗಿರಬಹುದು ಅಂತ ತಿಳ್ಕೊತೀನಿ. ಕ್ಲಾಸ್ಗಳು ಕಂಟಿನ್ಯೂಸ್ ಆಗಿಲ್ಲ, ಮಧ್ಯದಲ್ಲಿ ಬಹಳಷ್ಟು ಬ್ರೇಕ್ ಇವೆ. ಸೊ ಈ ರೀತಿ ತಮ್ಮ ಬೇರೆ ಕೆಲಸ ಕಾರ್ಯಗಳನ್ನ, ಬೇರೆ ಅಭ್ಯಾಸಗಳನ್ನ ನಾವು ಮಾಡ್ಕೋಬಹುದು. ಸೊ ಇದು 8, 9, 10ನೇ ತರಗತಿಗೆ ಬರುವಂತ ಕ್ಲಾಸ್ ಟೈಮಿಂಗ್ಸ್. ಈ ಒಂದು ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ಬಿಡಿ. ಸೊ ಈ ಟೈಮ್ಗೆ ನೀವು ಟಿವಿಯನ್ನು ಆನ್ ಮಾಡಿದರೆ ಈಸಿಯಾಗಿ ನಿಮಗೆ ಅದೇ ಟೈಮ್ಗೆ ನಿಮಗೆ ಬೇಕಾಗುವಂತ ಒಂದು ಪಾಠಗಳು ದೊರಕುವು, ಅಥವಾ ಈ ಟೈಮ್ ಅನ್ನ ಬರೆದು ಇಟ್ಬಿಡಿ. ಓಕೆ, ಸೊ ಇದು ಟೈಮಿಂಗ್ ನ ಒಂದು ಇನ್ಫಾರ್ಮೇಶನ್. ಇನ್ನು 8ನೇ ತರಗತಿ ಯಾವ ವಿಷಯಗಳು, 9ನೇ ತರಗತಿ ಯಾವ ವಿಷಯಗಳು, ಅದೇ ರೀತಿ 10ನೇ ತರಗತಿ ಯಾವ ವಿಷಯಗಳು, ಎಷ್ಟು ಗಂಟೆಗೆ ಅನ್ನೋದನ್ನ ನಾವೀಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಒಂದು ಸೂಚನೆ ನೆನಪಿರಲಿ ವಿದ್ಯಾರ್ಥಿಗಳು, ಅದೇನಪ್ಪಾ ಅಂತಂದ್ರೆ 11 ರಿಂದ 11:30 ಪ್ರತಿದಿನ, ಅಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೆ 11 ರಿಂದ 11:30 ಯಾವುದೇ ಕ್ಲಾಸ್ಗಳು ಇರುವುದಿಲ್ಲ. ಅದೇ ರೀತಿ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಯಾವುದೇ ಕ್ಲಾಸ್ ಇರುವುದಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಈ 2 ಟೈಮ್ ನಲ್ಲಿ ಕ್ಲಾಸ್ಗಳು ಬರ್ತಾ ಇಲ್ಲ, ಅಲ್ಲಿ ಡಿಡಿ ಚಂದನ್ನಲ್ಲಿ ಬೇರೆ ಕಾರ್ಯಕ್ರಮಗಳು ಬರ್ತಾ ಇರುತ್ತವೆ. ಓಕೆ, ಇನ್ನು 8ನೇ ತರಗತಿ ಈ ಕ್ಲಾಸ್ ನ ಒಂದು ಟೈಮ್ ಟೇಬಲ್. ಸೊ ಇದನ್ನ ಡೀಟೇಲ್ ಆಗಿ ಈಗ ನೋಡೋಣ. ಇದು ನೋಡಿ ವಿದ್ಯಾರ್ಥಿಗಳು 8ನೇ ಕ್ಲಾಸ್ ನ ಒಂದು ಟೈಮ್ ಟೇಬಲ್. ಸೊ ತಾವಿಲ್ಲಿ ನೋಡ್ತಾ ಇರಬಹುದು, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿನ. ಸೊ 20/7/2020 ಈ ಪಾಠ ಪ್ರಾರಂಭ ಆಗುತ್ತೆ. ಅದೇ ರೀತಿ 14/8/2020 ಅಂದ್ರೆ ಆಗಸ್ಟ್ 14ರವರೆಗೆ ಈ ಪಾಠಗಳು ಮುಂದುವರಿಯುತ್ತವೆ. ಸೊ ಈ 20, 27, 3, 10 ಇವೆಲ್ಲ ಸೋಮವಾರದ ದಿನಾಂಕಗಳು ವಿದ್ಯಾರ್ಥಿಗಳು. ಅದೇ ರೀತಿ ಮಂಗಳವಾರದ ದಿನಾಂಕಗಳು, ಬುಧವಾರದ ದಿನಾಂಕಗಳು, ಗುರುವಾರದ ದಿನಾಂಕಗಳು, ಅದೇ ರೀತಿ ಶುಕ್ರವಾರದ ದಿನಾಂಕಗಳು. ಸೊ ಇದರ ಅರ್ಥ ಇಲ್ಲಿ ಒಟ್ಟಾರೆಯಾಗಿ 16 ದಿನಗಳು ನಿಮಗೆ ಈ ಕ್ಲಾಸ್ಗಳು ಬರಲಿ ವಿದ್ಯಾರ್ಥಿಗಳೇ. ಓಕೆ, ಇನ್ನು ಸೋಮವಾರ 11:30 ಇಂದ 12 ಗಂಟೆ ನಿಮ್ಗೇನು ಪಾಠ ಇದೆಯಲ್ಲ ಅದು ಗಣಿತ. ಸೊ ಪ್ರತಿ ದಿನ ಬೆಳಗ್ಗೆ 11:30 ಇಂದ 12 ಗಂಟೆಗೆ ನಿಮಗೆ ಗಣಿತವೇ ಬರುವುದು. ಅದೇ ರೀತಿ ಮಂಗಳವಾರ ಪ್ರತಿದಿನ ಬೆಳಗ್ಗೆ ನಿಮಗೆ ಫಸ್ಟ್ ಕ್ಲಾಸ್ ಅದು ಕನ್ನಡ ಆಗಿರುವುದು, ಬುಧವಾರ ಅದು ಇಂಗ್ಲಿಷ್ ಆಗಿರುವುದು, ಗುರುವಾರ ಅದು ಗಣಿತ ಆಗಿರುವುದು, ಶುಕ್ರವಾರ ಅದು ಸಮಾಜ ವಿಜ್ಞಾನವಾಗಿರುವುದು. ಸೊ ಈ ರೀತಿ ಪ್ರತಿದಿನದ ಒಂದು 11 ಕ್ಲಾಸ್ ಬೇರೆ ಬೇರೆ ವಿಷಯಗಳನ್ನ ಒಳಗೊಂಡಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಇನ್ನು 4 ರಿಂದ 4:30 ಗಂಟೆಗೆ ಸೋಮವಾರ ಅದು ವಿಜ್ಞಾನ,
ಮಂಗಳವಾರ ಅದು ಸಮಾಜ ವಿಜ್ಞಾನ, ಬುಧವಾರ ಅದು ವಿಜ್ಞಾನ, ನೆಕ್ಸ್ಟ್ ಗುರುವಾರ ಅದು ಇಂಗ್ಲಿಷ್ ಆಗಿರುತ್ತೆ ಫಸ್ಟ್ ಲ್ಯಾಂಗ್ವೇಜ್, ಅಂದ್ರೆ ಅದು ಇಂಗ್ಲಿಷ್ ಮೀಡಿಯಂನವರಿಗೆ ಬಹಳ ಉಪಯೋಗ ಆಗುವಂತದ್ದು. ನೆಕ್ಸ್ಟ್ ಶುಕ್ರವಾರ ಅದು ಹಿಂದಿ ಆಗಿರುತ್ತೆ. ಇದರ ಅರ್ಥ ಏನು? ಸೋಮವಾರ ನಿಮಗೆ ಗಣಿತ ಮತ್ತು ವಿಜ್ಞಾನ ವಿಷಯಗಳು, ಮಂಗಳವಾರ ಕನ್ನಡ ಹಾಗೂ ಸಮಾಜ ವಿಜ್ಞಾನ, ಬುಧವಾರ ಇಂಗ್ಲಿಷ್ ಮತ್ತು ವಿಜ್ಞಾನ, ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂದ್ರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗಾಗ್ಲಿ ಒಂದು ಮರಾಠಿ ಮೀಡಿಯಂ ವಿದ್ಯಾರ್ಥಿಗಳಿಗಾಗ್ಲಿ ಅವರಿಗೆ ಇದು ತುಂಬಾ ಹೆಲ್ಪ್. ಗುರುವಾರ ಗಣಿತ ಮತ್ತು ಇಂಗ್ಲಿಷ್, ಅದೇ ರೀತಿ ಶುಕ್ರವಾರ ಸಮಾಜ ವಿಜ್ಞಾನ ಮತ್ತು ಹಿಂದಿ. ಸೊ ಈ ರೀತಿ ಒಂದು ಟೈಮ್ ಟೇಬಲ್. ಸೊ 8ನೇ ತರಗತಿ ವಿದ್ಯಾರ್ಥಿಗಳು ನೀವೇನ್ ಮಾಡಬೇಕು ಅಂತಂದ್ರೆ ಒಂದು ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ಬಿಡಿ. ಇದರಿಂದ ನಿಮಗೆ ಈಸಿಯಾಗಿ ಆ ಕ್ಲಾಸ್ ಅಟೆಂಡ್ ಆಗ್ಲಿಕ್ಕೆ ಸಹಾಯ ಆಗುವುದು. ಇದು 8ನೇ ತರಗತಿಯ ಈ ಕ್ಲಾಸ್ ಟೈಮ್ ಟೇಬಲ್. ಓಕೆ, ಇನ್ನು ನಾವು 9th ಕ್ಲಾಸ್ ನ ಒಂದು ಟೈಮ್ ಟೇಬಲ್ ಅನ್ನ ನೋಡ್ಕೊಳ್ಳೋಣ. ಸೊ ವಿದ್ಯಾರ್ಥಿಗಳ ಈಗ 9th ಸ್ಟ್ಯಾಂಡರ್ಡ್ ನ ಒಂದು ಟೈಮ್ ಟೇಬಲ್. ಸೊ ಯಾವ್ಯಾವ ಟೈಮ್ಗೆ ಯಾವ್ಯಾವ ಕ್ಲಾಸ್ಗಳು ಇವೆ ಅಥವಾ ಯಾವ್ಯಾವ ವಿಷಯಗಳಿವೆ ಅಂತ. ಸೊ ಇಲ್ಲಿ ತಾವು ಮತ್ತೆ ನೋಡಬಹುದು ವಿದ್ಯಾರ್ಥಿಗಳೇ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಇಲ್ಲಿ ಡೇಟ್ಗಳಿವೆ. ಸೊ ಇವೆಲ್ಲ ಸೋಮವಾರದ ಒಂದು ಪಾಠಗಳು. ಸೊ ಸೋಮವಾರ 10ರಿಂದ 10:30ವರೆಗೆ ಮೊದಲನೇ ಕ್ಲಾಸ್ ಇಂಗ್ಲಿಷ್, ಸೋಮವಾರ 2ನೇ ಕ್ಲಾಸ್ ನಿಮ್ದು ಗಣಿತ, ನೆಕ್ಸ್ಟ್ 3ನೇ ಕ್ಲಾಸ್ ನಿಮ್ದು ಸಮಾಜ ವಿಜ್ಞಾನ. ಅದೇ ರೀತಿ ಮಂಗಳವಾರ ಸಮಾಜ ವಿಜ್ಞಾನ, ಸಂಸ್ಕೃತ, ಉರ್ದು, ಬುಧವಾರ 10ರಿಂದ 10:30ವರೆಗೆ ವಿಜ್ಞಾನ, ನೆಕ್ಸ್ಟ್ ಗಣಿತ ಮಧ್ಯಾಹ್ನದಲ್ಲಿದೆ. ಅದೇ ರೀತಿ 5ರಿಂದ 5:30ವರೆಗೆ ಉರ್ದು ಕ್ಲಾಸ್. ನೆಕ್ಸ್ಟ್ ಗುರುವಾರ ಹಿಂದಿ, ವಿಜ್ಞಾನ, ಉರ್ದು. ಅದೇ ರೀತಿ ಶುಕ್ರವಾರ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್. ಅದೇ ರೀತಿ 3:30ರಿಂದ 4 ಗಂಟೆವರೆಗೆ ಇದು ಕನ್ನಡ ಹಾಗೂ ನೆಕ್ಸ್ಟ್ ಸಂಸ್ಕೃತ. ಸೊ ಇದು 9ನೇ ತರಗತಿಯ ಒಂದು ಟೈಮ್ ಟೇಬಲ್. ಇಲ್ಲಿ ಡೇಟ್ಗಳಿವೆ, ಇವೆಲ್ಲ ಸೋಮವಾರದ ಡೇಟ್ಗಳು. ಸೊ ಸೋಮವಾರದ ಈ 3 ಪಾಠಗಳು, ಅದೇ ರೀತಿ ಮಂಗಳವಾರದ ಪಾಠಗಳು, ಬುಧವಾರದ ಪಾಠಗಳು, ಗುರುವಾರದ ಪಾಠಗಳು, ಶುಕ್ರವಾರದ ಪಾಠಗಳು. ಇದರ ಅರ್ಥ 4 ಶುಕ್ರವಾರ, 4 ಗುರುವಾರ, ಬುಧವಾರ, ಮಂಗಳವಾರ ಹಾಗೂ 4 ಸೋಮವಾರಗಳು ನಿಮಗೆ ದೊರೆಯಲಿವೆ. ಸೊ ಇದು 9th ಸ್ಟ್ಯಾಂಡರ್ಡ್ ನ ಒಂದು ಈ ಕ್ಲಾಸ್ ಟೈಮ್ ಟೇಬಲ್. ಸೊ ಈ ಟೈಮ್ಗೆ ಸರಿಯಾಗಿ ತಾವು ಟಿವಿಯನ್ನು ಆನ್ ಮಾಡಿ ಈ ಎಲ್ಲಾ ವಿಷಯಗಳನ್ನ ನೋಡ್ಕೋಬಹುದು. ಸೊ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಏನ್ ಮಾಡ್ಕಪ್ಪ ಅಂತಂದ್ರೆ ಈ ಒಂದು ಸ್ಕ್ರೀನ್ ಅನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ಬಿಡಿ ಅಥವಾ ಇದನ್ನ ಎಲ್ಲಾದ್ರೂ ಬರ್ಕೊಂಡ್ಬಿಡಿ. ಇದರಿಂದ ನೀವು ಈಸಿಯಾಗಿ ಕ್ಲಾಸ್ಗಳನ್ನ ಅಟೆಂಡ್ ಆಗಬಹುದು. ಓಕೆ, ಇನ್ನು ಕೊನೆಗೆ 10th ಕ್ಲಾಸ್ ನ ಒಂದು ಟೈಮ್ ಟೇಬಲ್. ಸೊ 10th ಕ್ಲಾಸ್. ಸೊ 10th ಕ್ಲಾಸ್ಗೆ ಈ ಒಂದು ಟೈಮ್ ಟೇಬಲ್. ವಿದ್ಯಾರ್ಥಿ 10th ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಘಟ್ಟ. ಸೊ ಅದರ ಒಂದು ಟೈಮ್ ಟೇಬಲ್, ಈ ಒಂದು ಸೇತು ಬಂಧದ ಟೈಮ್ ಟೇಬಲ್ ಇಲ್ಲಿದೆ ನೋಡಿ. 8th ಮತ್ತು 9th ನ ಟೈಮ್ ಟೇಬಲ್ ಅದೇ ರೀತಿ ಇದು ಇದೆ. ಸೊ ಇವು ಸೋಮವಾರದ ಡೇಟ್ಗಳು, ಮಂಗಳವಾರದ ಡೇಟ್ಗಳು, ಬುಧವಾರ, ಗುರುವಾರ ಹಾಗೂ ಶುಕ್ರವಾರ. ಇನ್ನು ಸೋಮವಾರ ಫಸ್ಟ್ ಕ್ಲಾಸ್ ನಿಮ್ದು 9:15ರಿಂದ 10 ಗಂಟೆವರೆಗೆ ಅದು ಗಣಿತವಾಗಿರುವುದು. ನೆಕ್ಸ್ಟ್ ಮತ್ತೆ 10:15ರಿಂದ 11 ಗಂಟೆವರೆಗೆ ಅದು ಗಣಿತ. ನೆಕ್ಸ್ಟ್ 3ರಿಂದ 3:30ವರೆಗೆ ಅದು ಸಮಾಜ ವಿಜ್ಞಾನ. ನೆಕ್ಸ್ಟ್ ಮಂಗಳವಾರದ ದಿನ ಫಸ್ಟ್ ಕ್ಲಾಸ್ ನಿಮ್ದು ವಿಜ್ಞಾನ, ಪ್ರತಿ ಮಂಗಳವಾರ ಅದು ವಿಜ್ಞಾನವಾಗಿರುವುದು. ನೆಕ್ಸ್ಟ್ ಸಂಸ್ಕೃತ, ನೆಕ್ಸ್ಟ್ ಉರ್ದು. ಅದೇ ರೀತಿ ಬುಧವಾರ ದಿನ ನಿಮ್ಮ ಫಸ್ಟ್ ಕ್ಲಾಸ್ 9:30ರಿಂದ 10 ಗಂಟೆವರೆಗೆ ಅದು ಗಣಿತವಾಗಿರುವುದು. ನೆಕ್ಸ್ಟ್ ಮತ್ತೊಂದು ಗಣಿತ ಕ್ಲಾಸ್, ನೆಕ್ಸ್ಟ್ ಉರ್ದು ಕ್ಲಾಸ್. ಅದೇ ರೀತಿ ಗುರುವಾರ ದಿನ ಸಮಾಜ ವಿಜ್ಞಾನ ಫಸ್ಟ್, ನೆಕ್ಸ್ಟ್ ವಿಜ್ಞಾನ, ನೆಕ್ಸ್ಟ್ ಉರ್ದು. ಅದೇ ರೀತಿ ಶುಕ್ರವಾರ ಫಸ್ಟ್ ಕ್ಲಾಸ್ ವಿಜ್ಞಾನ ಆಗಿರುವುದು, ನೆಕ್ಸ್ಟ್ ಕನ್ನಡ, ಕೊನೆಗೆ ಸಂಸ್ಕೃತ. ಸೊ ಈ ರೀತಿ ಇದೊಂದು 10th ಸ್ಟ್ಯಾಂಡರ್ಡ್ ನ ಒಂದು ಟೈಮ್ ಟೇಬಲ್ ವಿದ್ಯಾರ್ಥಿಗಳು. ಸೊ ಮೋಸ್ಟ್ ಪ್ರೊಬಾಬ್ಲಿ ನಿಮ್ಗೆ ಟೈಮ್ ಟೇಬಲ್ ಅಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಈ ಟೈಮ್ ಟೇಬಲ್ ನಿಮಗಾಗಿಯೇ ಸಿಂಪಲ್ ಆಗಿ ಈಸಿಯಾಗಿ ನೀವು ತಿಳ್ಕೊಬೇಕು, ಇದನ್ನ ನೆನಪಿಟ್ಕೋಬೇಕು ಅಂತ ಈ ರೀತಿ ಇದನ್ನ ರೆಡಿ ಮಾಡಲಾಗಿದೆ. ಸೊ ಜಸ್ಟ್ ಪ್ರತಿ ಸೋಮವಾರ ಇವೇ 3 ಕ್ಲಾಸ್ಗಳು, ಮಂಗಳವಾರ ಇವೇ 3 ಕ್ಲಾಸ್ಗಳು, ಪ್ರತಿ ಬುಧವಾರ ಇವೇ 3 ಕ್ಲಾಸ್ಗಳು. ಸೊ ಈ ರೀತಿ ಟೈಮ್ ಟೇಬಲ್ ಸಾಕ್ತಾ ಇರುತ್ತೆ. ಸೊ ಒಟ್ಟಾರೆಯಾಗಿ 16 ದಿನಗಳವರೆಗೆ ಈ ರೀತಿ ಕ್ಲಾಸಸ್ ಇರುತ್ತವೆ. ಇನ್ನು ನಿಮ್ಮ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು, ನೀವು ಈ ಕ್ಲಾಸ್ ನ ಹಾಫ್ ಅನ್ ಅವರ್ ಇರುವಂತಹ ಒಂದು ಕ್ಲಾಸ್ ಅನ್ನ ಗಮನ ಬಿಟ್ಟು ನೋಡಿ, ತಿಳ್ಕೊಂಡು, ನೋಟ್ಸ್ ಮಾಡ್ಕೊಂಡು ಅದ್ರ ಮೇಲೆ ಅಭ್ಯಾಸ ಮಾಡಿ ತಮ್ಮನ್ನು ತಾವು ರೆಡಿ ಮಾಡ್ಕೋಬೇಕು. ಈ ವರ್ಷ 2020-21 ಟೀಚರ್ಸ್ ನಿಮಗೆ ಈ ರೀತಿ ಡಿಸ್ಟೆನ್ಸ್ ನಲ್ಲಿ ಹೆಲ್ಪ್ ಮಾಡುವರು. ನಿಮ್ಮ ಶಾಲೆ ಟೀಚರ್ಸ್ ಆಗಲಿ ಅಥವಾ ಯಾವುದೇ ಟೀಚರ್ಸ್ ಆಗಲಿ ಡಿಸ್ಟೆನ್ಸ್ ನಲ್ಲಿ ಈ ರೀತಿ ಹೆಲ್ಪ್ ಮಾಡುವರು. ಸೊ ನಿಮ್ಮ ಒಂದು ಜವಾಬ್ದಾರಿ ಈ ವರ್ಷ ಹೆಚ್ಚು ಅಲ್ಲ, ಅತಿ ಹೆಚ್ಚು ನಿಮ್ಮನ್ನು ನೀವು ಈ ಬಾರಿ ರೆಡಿ ಮಾಡ್ಕೋಬೇಕು. ನೀವೇನಾದ್ರೂ ಸೋಮಾರಿತನ ಅಥವಾ ಲೇಸಿನೆಸ್ ನೀವೇನಾದ್ರೂ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಮುಂದೆ ಬಹಳ ಕಷ್ಟ ಆಗುವಂತ ಚಾನ್ಸಸ್ ಎಲ್ಲ ಇವೆ. ಸೊ ಅದಕ್ಕಾಗಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ, ಹೊರಗೆ ಅತಿಯಾಗಿ ಹೋಗ್ಬೇಡಿ. ಸಾಕಷ್ಟು ಅಭ್ಯಾಸ ಮಾಡುವಂತ ಮೂಲಗಳು ನಿಮ್ಮ ಹತ್ರ ಇವೆ, ಮನೇಲೆ ಕೂತ್ಕೊಂಡು
ಯೂಟ್ಯೂಬ್ ಚಾನೆಲ್ಗಳಾಗಿರ್ಬೋದು ಅಥವಾ ಈ ರೀತಿ ಈ ಕ್ಲಾಸ್ಗಳಾಗಿರ್ಬೋದು ಎಲ್ಲವನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ನಿಮ್ಮ ಒಂದು ಡೆವಲಪ್ಮೆಂಟ್ ಅನ್ನ ಈ ಬಾರಿ ನೀವೇ ಮಾಡ್ಕೋಬೇಕು. ಅದ್ರ ಜೊತೆ ಪೇರೆಂಟ್ಸ್ ಸಹ ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಒಂದು ಜವಾಬ್ದಾರಿ. ಮಕ್ಕಳು ಸರಿಯಾಗಿ ಈ ಪಾಠಗಳ ಗಮನಿಸ್ತಾ ಇದ್ದಾರೆ ಅಥವಾ ಇಲ್ಲ ಅನ್ನೋದು, ಅದೇ ರೀತಿ ಅವರು ಆ ಪಾಠವನ್ನ ನೋಡಿದ ಮೇಲೆ ಅದರ ಬಗ್ಗೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅಥವಾ ಇಲ್ಲ ಅನ್ನೋದನ್ನ ಸಹ ನೋಡ್ಕುವಂತ ಒಂದು ಪೇರೆಂಟ್ಸ್ ನ ಜವಾಬ್ದಾರಿ. ಸೊ ಪೇರೆಂಟ್ಸ್, ವಿದ್ಯಾರ್ಥಿ, ಶಿಕ್ಷಕರು ನಾವೆಲ್ಲ ಸೇರ್ಕೊಂಡು ಈ ಒಂದು COVID-19 ಮಹಾಮಾರಿ ರೋಗದ ಈ ಒಂದು ಸಿಚುವೇಶನ್ ನಲ್ಲಿ ನಮ್ಮನ್ನು ನಾವು ಯಾವ ರೀತಿ ನಾವು ಮುಂದೆ ತರಬೇಕು ಅನ್ನೋದನ್ನ ನಾವು ಮಾಡ್ಕೋಬೇಕು. ಸೊ ಎಲ್ಲ ಇನ್ಫಾರ್ಮೇಶನ್ ಒಂದಿಗೆ ವಿದ್ಯಾರ್ಥಿಗಳೇ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ. ಸೊ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗಳೇ ನಮ್ಮ ಚಾನೆಲ್ ಅಲ್ಲಿ ಬರ್ತಾ ಇರುತ್ತವೆ. ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ, ಬೆಲ್ ಐಕಾನ್ ಅನ್ನು ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸಿ. ಈಗಾಗಲೇ ತಿಳಿಸಂತೆ ನಮ್ಮ ಒಂದು ಚಾನೆಲ್ ಬಹಳಷ್ಟು ನಿಮಗೆ ಹೆಲ್ಪ್ ಆಗುವಂತ ವಿಡಿಯೋಗಳಿವೆ. ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಓಕೆ, ಇಂತಹದೇ ಮತ್ತೆ ಬಹಳಷ್ಟು ಇನ್ಫಾರ್ಮೇಶನ್ಗಳು ಈ ಚಾನೆಲ್ ಬರ್ತಾ ಇರುತ್ತವೆ. ಸೊ ಬಂದಾಗ ಡೆಫಿನೆಟ್ ಆಗಿ ನಿಮಗೆ ನಾನು ಅವುಗಳನ್ನ ತಿಳಿಸ್ತೀನಿ. ಸೊ ಮತ್ತೆ ಭೇಟಿಯಾಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.